ಸಣ್ಣವ್ರು ಏನೇ ತಪ್ಪು ಮಾಡಿದ್ರು ಕ್ಷಮೆ ಇದೆ. ಹಾಂ ತಗೋತೀನಿ. ಹಾಂ ಹೇಳಿ. ಹೆಸರು ಹೇಳಿ ಮೇಡಮ್ ನಿಮ್ಮದು. ಜೋರಾಗಿ ಮಾತಾಡ್ಬೇಕು, ನಮ್ಮ ಹತ್ರ ಕ್ಯಾಮ್ರಾ ಇದು ಇಲ್ಲ. ಹಾಂ, ನನ್ನ ಹೆಸರು ಸಹನ. ಯಾವ ಕಾಲೇಜ್ ಮೇಡಮ್? ನಾನು ಪ್ರಸ್ತುತ BGS B.Ed ಕಾಲೇಜಲ್ಲಿ B.Ed ಮಾಡ್ತಾ ಇದ್ದೀನಿ. ನಿಮ್ಮದು ಡಿಗ್ರಿ ಯಾವುದು? ಡಿಗ್ರಿ ಇವಾಗ ಮಾಸ್ಟರ್ಸ್ ಆಗಿದೆ ಕೆಮಿಸ್ಟ್ರಿ. ಓಕೆ, ಅಂದರೆ ಸೈನ್ಸ್ ಗ್ರ್ಯಾಜುಯೇಟ್ ನೀವು. ಓಕೆ, ನೀವು ಭೈರಪ್ಪ ಅವ್ರ ಬಗ್ಗೆ ಓದಿದ ಮೊದಲ ಕೃತಿ ಯಾವುದು? ನನಗೆ ಭೈರಪ್ಪನವರು ಪ್ರಸ್ತುತ ಕಾಲಘಟ್ಟದ ತುಂಬ ನೆಚ್ಚಿನ ಕವಿಯಾಗಿರ್ತಾರೆ. ಕಾದಂಬರಿ ಯಾವುದು ಓದಿದ್ದು? ನಾನು ಮೊದಲಿಗೆ ಓದಿದ್ದು ಪರ್ವ ಓದಿದಾಗ ಮೇಡಮ್ ಅದು ನಿಮ್ಮನ್ನು ಕಾಡ್ತಾ, ಆ ಸಾಹಿತ್ಯ ರಸ ನಿಮ್ಮನ್ನ ಕಾಡಿ ಒಂದು 2-3 ದಿವಸ ನೀವು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಅನ್ನಿಸ್ತಾ? ನಾನು ಅದರೊಳಗೆ ಮುಳುಗೋಗಿದ್ದೆ, ಹೊರಗೆ ಬರಲಿಕ್ಕೆ ಕಷ್ಟ ಆಯಿತು. ಯಾಕಂದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ಮಹಾಭಾರತ ಅಂದ್ರೇನು, ರಾಮಾಯಣ ಅಂದ್ರೇನು ನಮಗೆ ಗೊತ್ತಿರೋದಿಲ್ಲ. ಯಾರೋ ಒಂದು ಹೇಳಿರ್ತಾರೆ ಅಥವಾ ಕ್ಲಾಸ್ ರೂಮಲ್ಲಿ ಹೇಳಿರ್ತಾರೆ, ಅಪ್ಪ ಅಮ್ಮ ಹೇಳಿರ್ತಾರೆ, ತಿಳ್ಕೊಂಡಿರ್ತೀವಿ. ಆದರೆ ನಾವು ಅದನ್ನು ಓದಿದಾಗ ನಮಗೆ ವೈಜ್ಞಾನಿಕವಾಗಿ ಏನಾಯಿತು, ಏನು ನಡೀತು ಅನ್ನೋದು ಗೊತ್ತಾಗುತ್ತೆ. ಪರ್ವ ಅನ್ನೋದು ಪ್ರಸ್ತುತ ಕಾಲಘಟ್ಟದಲ್ಲಿ ಪೌರಾಣಿಕ ಚಿತ್ರವನ್ನು ನಮಗೆ ಎಕ್ಸಾಕ್ಟಾಗಿ ತಂದುಕೊಡುತ್ತೆ. ನನಗೆ ಅದರಲ್ಲಿ ಕಾಡಿದಂಥ ಪಾತ್ರ ಅಂದರೆ ಕುಂತಿ ಪಾತ್ರ. ಅದು ಹೇಗೆ, ಅವ್ರ ಜೀವನ ಶೈಲಿ ಹೇಗಿತ್ತು, ನಾವು ನೋಡಿದಾಗೆ ಒಬ್ಬಳು ರಾಣಿ ಆಗಿರ್ತಾಳೆ ಅಂದರೆ ಅವಳು ಬದುಕು ಅಷ್ಟು ಈಸಿ ಆಗಿರಲ್ಲ. ಏನಾಗಿರುತ್ತೆ, ಏನು ಕಷ್ಟ ಇತ್ತು, ಹೇಗೆ ಅವಳು 5 ಜನರಿಗೆ ಜನ್ಮ ಕೊಡಲು, ಅದೆಲ್ಲ ಪಾತ್ರವು ತುಂಬ ಕಾಡುವಂಥ ಪಾತ್ರ ಆಗಿದೆ. ಹಾಗೆ ಮತ್ತೆ ನಾನು ಉತ್ತರಾಖಂಡ ಓದಿದೆ, ಅದು ಕೂಡ ಸೀತೆಯ ಒಂದು ಪರ್ಸ್ಪೆಕ್ಟಿವಲ್ಲಿ ಹೇಗೆ ರಾಮಾಯಣ ನಡೀತು, ಮತ್ತು ಭೈರಪ್ಪ ಅವರು ಒಂದು ಸ್ತ್ರೀಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು, ನಮ್ಮ ಕಷ್ಟಗಳನ್ನು ಅವ್ರು ಹೇಗೆ ನೋಡ್ತಿದ್ರು ಅನ್ನೋದನ್ನು ಗೊತ್ತಾಗುತ್ತೆ. ಭೈರಪ್ಪನವ್ರಿಗೆ ಕೆಲವೊಬ್ರು ಸ್ತ್ರೀ ವಿರೋಧಿ ಅಂತ ಅಂತಾರೆ, ನಿಮ್ಮ ಪ್ರಕಾರ? ಅದು ಯಾರೋ ಗೊತ್ತಿಲ್ಲದೆ ಇದ್ದವ್ರು ಹೇಳಿರ್ತಾರೆ ಅಷ್ಟೇ. ಇಲ್ಲ, ಅವ್ರದ್ದೊಂದು ಕವಲು ಕಾದಂಬರಿ ಇದೆ, ಅದನ್ನು ಓದಿ ಕೆಲವೊಬ್ರು ಹಂಗಂತಾರೆ. ಬ್ಯೂಟಿ ಲೈಸ್ ಇನ್ ಐಸ್ ಆಫ್ ದ ಬಿಹೋಲ್ಡರ್ ಅಂತ ಕರೀತಾರೆ. ನಾವು ಹೇಗೆ ಕಾದಂಬರಿಯನ್ನು ಓದ್ತೀವಿ, ನಾವು ಹೇಗೆ ಅರ್ಥ ಮಾಡ್ಕೋತೀವಿ ಅಂತ ಅವ್ರು ಯಾವುದೋ ಒಂದು ಅರ್ಥದಲ್ಲಿ ಬರೆದಿರ್ತಾರೆ. ಇವಾಗ ನಾವು 100 ಜನ ಓದ್ತೀವಿ, 100 ಜನಕ್ಕೆ ಬೇರೆ ರೀತಿಯಲ್ಲಿ ಅರ್ಥ ಆಗಿರುತ್ತೆ. ಹಾಗಾಗಿ ಅದು ತಪ್ಪು. ನಮ್ಮ ತುಂಬ ಕಾದಂಬರಿಗಳು ಅವರು ಸ್ತ್ರೀ ಮೂಲಕನೇ ಹೇಗೆ ಪ್ರಪಂಚವನ್ನು ನೋಡಿದ್ದಾರೆ ಅನ್ನೋದನ್ನು ಬರ್ತಿದ್ದಾರೆ. 1-2 ಕೃತಿಗಳು ನೀವು ಓದಿದರೆ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ಹಾಗಾಗಿ ತುಂಬ ಕಾಡುವಂತಹ ದೊಡ್ಡ ಕವಿ ಇವರು. ಅದರಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ. ಎಂಟೈರ್ ಪ್ರಪಂಚವನ್ನು ನಾವು ಅವರು ಓದಿದ ತಕ್ಷಣ ಪ್ರಪಂಚದ ನಾವು ನೋಡೋ ರೀತಿನೇ ಬೇರೆ ಆಗುತ್ತೆ ಸರ್. ಪ್ರಪಂಚನೇ ಬೇರೆ ರೀತಿಯಲ್ಲಿ. ಅವರ ಕಾದಂಬರಿಗಳಾಯ್ತು, ಅವ್ರ ಜೀವನ ಆಯಿತು, ಯಾವ ಥರ ಪ್ರಭಾವ ಬೀರಿದೆ ನಿತ್ಯ ಜೀವನದಲ್ಲಿ? ನೀವು ಯಾವ್ದಾದ್ರು ಅಳವಡಿಸ್ಕೊಂಡಿದ್ದೀರಾ? ತುಂಬ ಅಳವಡಿಸ್ಕೊಂಡು. ಯಾವುದು ಹೇಳಿ ಮೇಡಮ್? ಒಂದೆರಡು. ಗೊತ್ತಿದ್ದು ಅಳವಡಿಸ್ಕೊಂಡಿದ್ದು ಒಂದಿಷ್ಟಿದೆ, ಗೊತ್ತಿಲ್ಲದೇನೆ ಚೇಂಜ್ ಆಗಿರೋದು ತುಂಬ ಇದೆ. ಗೊತ್ತಿದ್ದು ಯಾವುದಾಗಿದ್ರೆ ಮೇಡಮ್? ಗೊತ್ತಿದ್ದು ಹೇಗೆ ಅಂದರೆ ಸರ್, ಅದು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ ಇರುತ್ತೆ. ಯಾವುದೋ ಒಂದು ಕುಂತಿ ಅಂದ ತಕ್ಷಣ ಈಗ ಹಿಂಗೆ ಕಣ್ಣು ಮುಚ್ಕೊಂಡು ಮಂತ್ರ ಹೇಳಿದ್ದು ಅಂದ ತಕ್ಷಣ ಅವರಿಗೆ ಮಗು ಆಗೋದು, ಅದೆಲ್ಲ ಕಲ್ಪನೆಗಳಷ್ಟೇ. ಎಲ್ಲದಕ್ಕೂ ರೀಸನ್ ಇರುತ್ತೆ ಅಂತ ಗೊತ್ತಾಯಿತು. ಅವರ ಕೃತಿಗಳನ್ನು ಓದಿದ ಮೇಲೆ ನಾನು ಅಳವಡಿಸ್ಕೊಂಡಿದ್ದೇನೆ. ನಾನು ಕೂಡ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಹಲವಾರು ಕವಿತೆಗಳನ್ನು ಬರೆದಿದ್ದೀನಿ, ಪ್ರಶಂಸೆಗಳನ್ನು ಪಡೆದಿದ್ದೀನಿ. ಸೊ ಅವ್ರು ನನಗೆ ಇನ್ಸ್ಪಿರೇಷನ್ ಥರ ಕವಿಯಾಗಿ. ಭೇಟಿಯಾಗಿದ್ದರೆ ಯಾವಾಗರೂ? ಅದೇ ನನಗೆ ಜೀವನದ ಅತಿ ದುರಂತ ಅಂದರೆ ನಾನು ಅವ್ರನ್ನ ಭೇಟಿ ಆಗಿಲ್ಲ. ಆದರೆ ಇವತ್ತು ನೋಡಿ ಆಶೀರ್ವಾದ ತಗೊಂಡು ತುಂಬ ಖುಷಿ. ಬಟ್ ಅವ್ರು ನೀವು ಭೇಟಿಯಾಗಿಲ್ಲ, ಬಟ್ ಕಾದಂಬರಿ ಮುಖಾಂತರ ಆಲ್ರೆಡಿ ಭೇಟಿಯಾಗಿದ್ದೀರಾ? ಅವರಲ್ಲಿ ಆಗಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಸರ್, ನೀವೇನಾರು ಹೇಳ್ತೀರಾ ಸರ್? ಅಂದರೆ ನೀವು ಅವ್ರ ಕೃತಿ ಓದಿಲ್ಲ ಆ್ಯಕ್ಚುಲಿ, ಆದ್ರೂ ಬಂದಿದ್ದೀರಾ, ಯಾಕೆ? ಇದು ಅವ್ರ ಶಕ್ತಿ ಯಾಕೆ ಬಂದಿದ್ದೀರಾ? ಅಂದರೆ ಅವ್ರದ್ದು ಇಂಟರ್ವ್ಯೂಗಳನ್ನ ಕೆಲವೊಂದಷ್ಟು ನೋಡಿದ್ದೀನಿ ಸರ್. ಓಕೆ, ವ್ಯಕ್ತಿತ್ವ ಎಂಥವ್ರನ್ನೇ ಆದರೂ ಅವ್ರ ಕಡೆ ಬರಂಗೆ ಮಾಡುತ್ತೆ ಸರ್. ಅದಕ್ಕೋಸ್ಕರ ಅವ್ರನ್ನ ಬಂದಿಗೆ ಒಂದ್ಸಲ ನೋಡೋಣ ಅಂತ ಬಂದಿದ್ದೀನಿ. ಅಂದರೆ ಅವ್ರ ಪುಸ್ತಕಕ್ಕೆ ಹೋಗಿ ಮಾರೋಗಿ ಬಂದಿದ್ದಾರೆ, ನೀವು ವ್ಯಕ್ತಿತ್ವಕ್ಕೆ ಹೋಗಿ ಮಾರೋಗಿ ಬಂದಿದ್ದಾರೆ ಸರ್. ನೀವು ಇಂಟರ್ವ್ಯೂಗಳು ನೋಡ್ತೀವಿ ನಾವು, ಮತ್ತೆ ಆಲ್ಮೋಸ್ಟ್ ಆದಷ್ಟು ಅವ್ರದ್ದು ಬುಕ್ಸ್ಗಳಿದೆಲ್ಲ ಅದನ್ನ ನಾವು ಓದಬೇಕು. ಓದಿದ್ರೆ ನಮಗೆ ಆಲ್ಮೋಸ್ಟ್ ಅದು ಇನ್ಸ್ಪೈರ್ ಆಗಿ ಇಂಟರ್ವ್ಯೂ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ಸರ್. ಆ ಇಂಟರ್ವ್ಯೂವಲ್ಲಿ ನಿಮಗೆ ಅತಿ ಯಾವುದು ಸೆಳೀತು? ಆ ಇಂಟರ್ವ್ಯೂಲ್ಲಿ ಅವ್ರು ಹೇಳಿದ್ದು ಯಾವುದು ಟಾಪಿಕ್ ನಿಮಗೆ ಸೆಳೀತು ಸರ್? ಅಂದರೆ ಅವರು ಯುವ ಪೀಳಿಗೆ ಹೆಂಗಿರಬೇಕು, ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ರು ಸರ್. ಯಾವ ರೀತಿ ಒಂದು ಜನರೇಷನ್ನ ಬಿಲ್ಡ್ ಮಾಡಬೇಕು, ಮತ್ತು ಯಾವ ರೀತಿ ನಾವು ಒಂದೇ ಮನಸ್ಸುಗಳು ಯಾವ ರೀತಿ ಚಂಚಲಗೊಳ್ತಿದೆ ಈ ಒಂದು ಪ್ರಸ್ತುತ ಸಮಾಜದೊಳಗಡೆ ನಾವು ಎಷ್ಟು ಹುಷಾರಾಗಿರ್ಬೇಕು ಅಂತ ಒಂದು ಇಂಟರ್ವ್ಯೂಲ್ಲಿ ಮಾತಾಡಿದ್ರು ಸರ್ ಅವರು. ಆ ಒಂದು ಇಂಟರ್ವ್ಯೂನ ತುಂಬ ಕಾಡಿ. ಅವರು ಏನು ಟಿಪ್ಸ್ ಕೊಟ್ಟಿದ್ರು? ಏನು ಟಿಪ್ಸ್ ಕೊಟ್ಟರು ಅದರಲ್ಲಿ? ಅಂದರೆ ಅಲ್ಲಿ ಫಸ್ಟ್ ಸ್ವಂತ ಬುದ್ಧಿ ಅನ್ನೋದು ಫಸ್ಟ್ ಮನುಷ್ಯನಿಗಿರಬೇಕು ಅಂತ. ಅಂದರೆ ಸಾಮಾಜಿಕ ಜಾಲತಾಣಗಳನ್ನ ಎಳಿತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ದಾಸೀನರಾಗೋದಲ್ಲ, ನಮ್ಮ ಸ್ವಂತ ಬುದ್ಧಿನ ನಮ್ಮ ಕೈಲಿರಬೇಕು, ಅದರಿಂದ ನೀನು ಡೈವರ್ಟ್ ಆಗೋದು ಕಲಿಬೇಕು. ಈ ಥರ ಒಂದು ವಿಚಾರಗಳನ್ನ ಇಂಟರ್ವ್ಯೂ ಶೇರ್ ಮಾಡಿದ್ರು ಸರ್. ಅಂದರೆ ಅವರ ಸಾಮಾಜಿಕ ಜವಾಬ್ದಾರಿ ನಿಮ್ಗೆ ಇಷ್ಟ ಆಯಿತು? ಹಾಂ ಸರ್. ಸೂಪರ್ ಸರ್.